ಓಂ ಶ್ರೀ ಗುರುಭ್ಯೋ ನಮಃ. ಅನಂತ ರಾಮಾಯಣ ಕಿಷ್ಕಿಂಧಾಕಾಂಡ ರಾಮನ ಶಕ್ತಿ ಪರೀಕ್ಷೆ ಭಾಗ 15. ರಾಘವ, ನಿನ್ನಲ್ಲಿರುವ ಮಂತ್ರಾಸ್ತ್ರಗಳು ನನ್ನ ಅಣ್ಣನನ್ನು ಕ್ಷಣಾರ್ಥದಲ್ಲಿ ಕೊನೆಗೊಳಿಸಬಲ್ಲವು ಎಂಬ ಪೂರ್ಣ ವಿಶ್ವಾಸ ನನಗಿದೆ. ಶಂಕೆಗೆ ಎಡೆಯೇ ಇಲ್ಲ. ಆದರೆ ಜೀವನದುದ್ದಕ್ಕೂ ವಾಲಿಯ ಶೌರ್ಯವನ್ನು ಕಂಡಿದ್ದೇನೆ. ಸ್ವತಃ ಪೆಟ್ಟು ತಿಂದು ಅನುಭವಿಸಿದ್ದೇನೆ. ದೈತ್ಯೇಶ ರಾವಣನನ್ನೇ ಬಗ್ಗುಬಡಿದವನು. ದಿನವೂ ಸಮುದ್ರದ ಒಂದು ದಡದಿಂದ ಮತ್ತೊಂದು ಕಡೆಯ ದಡಕ್ಕೆ ಲಂಘಿಸಿದರೂ ಆತನು ಆಯಾಸಗೊಳ್ಳುವುದಿಲ್ಲ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಇಲ್ಲಿದೆ. ದೂರದಲ್ಲಿ ಕಾಣುವ ಎಲುಬಿನ ಅಟ್ಟೆ ಇದೆಯಷ್ಟೇ. ಅದು ದುಂದುಭಿ ಎಂಬ ದಾನವದಾಗಿದೆ. ಆ ರಾಕ್ಷಸನು ಸಮುದ್ರ ರಾಜನಲ್ಲಿ ಮತ್ತು ಹಿಮವಂತನಲ್ಲಿ ಪೌರುಷವನ್ನು ತೋರಿಸಿ ಮೆರೆದಿದ್ದನು. ಮಾಯಾವಿಯ ವಧೆಯ ಅನಂತರ ನನ್ನ ಅಣ್ಣನಲ್ಲಿ ದ್ವೇಷ ತೀರಿಸಿಕೋದಕ್ಕೋಸ್ಕರ ದಂಡೆತ್ತಿ ಬಂದನು. ಯಾರಲ್ಲಿಯೂ ಸೋಲಲಾರನೆಂಬ ದುರಹಂಕಾರದೊಂದಿಗೆ ನಮ್ಮಣ್ಣನನ್ನು ಎದುರಿಸುವುದಕ್ಕೋಸ್ಕರ ಕಿಷ್ಕಿಂಧಿಗೆ ಪ್ರವೇಶಿಸಿದನು. ಘನಘೋರ ಸಂಗ್ರಾಮವಾಯಿತು. ಪರಿಣಾಮವಾಗಿ ಆ ರಾಕ್ಷಸನಿಗೆ ಮರಣವೇ ಪ್ರಾಪ್ತವಾಯಿತು. ವಾಲಿಯು ಕ್ಷುದ್ರನಾಗಿ ದುಂದುಬಿಯನ್ನು ಎತ್ತಿ 3 ಬಾರಿ ಗರಗರನೆ ತಿರುಗಿಸಿ ದೂರಕ್ಕೆಸೆದನು. ಆ ಸಂದರ್ಭದಲ್ಲಿ ದಾನವನು ಕಾರಿದ ರಕ್ತದ ಹನಿಗಳು ಮತಂಗ ಮುನಿಗಳ ಆಶ್ರಮಕ್ಕೆ ಬಿದ್ದವು. ಕುಪಿತರಾದ ಋಷಿಗಳು, ಯಾವಾತನು ಈ ಮಲಿನತೆಗೆ ಕಾರಣನಾದನೋ ಆತನು ಈ ಪ್ರದೇಶವನ್ನು ಪ್ರವೇಶಿಸಿದರೆ ಮರಣ ಸಂಭವಿಸಲಿ ಎಂದು ಶಪಿಸಿದನು. ಆ ಕಾರಣದಿಂದಾಗಿ ವಾಲಿಯು ಋಷ್ಯಮುಖಕ್ಕೆ ಬರುವುದಿಲ್ಲ. ದುದುಂಬಿಯ ಅಸ್ಥಿ ಪಂಜರವನ್ನು ತನ್ನ ಬಳಿ ಇರಿಸಿಕೊಂಡು ದಿನಾಲು ಮೊಣಕಾಲಿನವರೆಗೆ ಎತ್ತಿ ಎಸೆಯುತ್ತಿದ್ದಾನೆ. ಇದು ವಾಲಿಯ ವ್ಯಾಯಾಮಕ್ಕೆ ಉಪಕರಣವಾಗಿದೆ. ಇದರಿಂದ ಆತನಲ್ಲಿ ಶಕ್ತಿ ಎಷ್ಟಿದೆ ಎಂಬುದರ ಅರಿವಾಗುತ್ತದೆ. ಬಾಣಪ್ರಯೋಗದಲ್ಲಿ ಅವನು ಅಷ್ಟೇ ನಿಪುಣನು. ಅಗೋ, ಅಲ್ಲಿ ತೋರುವ ಸಪ್ತತಾಳ ವೃಕ್ಷಗಳು ಸಾಲಾಗಿ ನಿಂತಿವೆಯಷ್ಟೇ. ನಿರಾಯಾಸವಾಗಿ ಒಂದೇ ಬಾಣದಿಂದ ಅವುಗಳ ರೆಂಬೆ ಕೊಂಬೆಗಳನ್ನು ಕತ್ತರಿಸಬಲ್ಲನು. ಅವನಲ್ಲಿ ಅಲ್ಲದೆ ಈ ಅಮೋಘ ಶಕ್ತಿ ಬೇರೆ ಯಾರಲ್ಲಿರಬಹುದು? ನನ್ನ ಈ ಒಂದು ಸಂಶಯವನ್ನು ನೀನು ನಿವಾರಣೆ ಮಾಡಿದರೆ ನಾನು ಧೈರ್ಯಸ್ಥನಾಗುತ್ತೇನೆ. ರಾಮದೇವ, ಇದು ಸಾಧ್ಯವೇ ಎಂದು ಕೇಳಿಕೊಂಡನು. ಸುಗ್ರೀವನ ಸಂದೇಹದಿಂದ ರಾಮನು ಕೋಪಗೊಳ್ಳಲಿಲ್ಲ. ರಾಘವನು ಸುಗ್ರೀವನನ್ನು ನೋಡಿ, ಇದೇನು ಮಹಾ ವಿಶ್ವಾಮಿತ್ರ ಮುನಿಗಳ ಅನುಗ್ರಹದಿಂದ ರಕ್ಕಸರ ನಿಗ್ರಹಕ್ಕಾಗಿ ಸಂಪಾದಿಸಿದ ಮಂತ್ರಾಸ್ತ್ರಗಳ ಮುಂದೆ ಇವು ಕೇವಲ ಕ್ಷುಲ್ಲಕ ಎಂದು ಹೇಳಿ ಕಪಿ ಬಳಗದವರೆಲ್ಲ ಕಾಣುತ್ತಿದ್ದಂತೆಯೇ ದುದುಂಬಿಯ ಅಟ್ಟೆಯನ್ನು ಕಾಲಿನಿಂದ ಒದ್ದು 10 ಯೋಜನ ದೂರ ಸರಿಸಿದನು. ಸಪ್ತತಾಳ ವೃಕ್ಷಗಳು ಮುಂದೆಂದು ಚಿಗುರಿಕೊಳ್ಳದಂತೆ ದಿವ್ಯಾಸ್ತ್ರಗಳಿಂದ ಕತ್ತರಿಸಿದನು. ಆ ಮಹಾ ಸಾಹಸದ ಮೂಲಕ ಸುಗ್ರೀವನಲ್ಲಿ ವಿಶ್ವಾಸವನ್ನು ತುಂಬಿದನು. ಹರ್ಷಭರಿತನಾದ ಸುಗ್ರೀವನು, ರಾಘವ, ನಿನ್ನ ಪರಾಕ್ರಮಕ್ಕೆ 33 ಕೋಟಿ ದೇವತೆಗಳ ಒಡೆಯ ದೇವೇಂದ್ರನು ಕೂಡ ಎಣೆಯಿಲ್ಲ ಎಂದು ಹೇಳಿ ಅಣ್ಣನನ್ನು ಯುದ್ಧಕ್ಕೆ ಕರೆಯಲು ಉದ್ಯುಕ್ತನಾದನು. ಯುದ್ಧಕ್ಕೆ ಕರೆ. ರಾತ್ರಿ ಕಳೆಯುತ್ತಿದ್ದಂತೆಯೇ ಸುಗ್ರೀವನು ಸಂಗ್ರಾಮಕ್ಕೆ ಸನ್ನದ್ಧನಾದನು. ನೆರೆದಿರುವ ಕಪಿ ಬಳಗದವನನ್ನು ಸೇರಿಸಿಕೊಂಡು ವಾಲಿಯ ರಾಜಧಾನಿಗೆ ಮುತ್ತಿಗೆ ಹಾಕಿದನು. ದುರ್ಗಗಳ ಮೇಲೆ ದೊಡ್ಡ ದೊಡ್ಡ ಕಲ್ಲು ಮರಗಳನ್ನು ಹೊತ್ತು ಹಾಕಿ ಹಾಳುಗೆಡವಿದರು. ಮರ್ಕಟ ಸಮೂಹದ ಆರ್ಭಟ ಕಿರಿಚಾಟಕ್ಕೆ ವಾಲಿಯ ಸೈನಿಕರು ಭಯಗೊಂಡರು. ಸುಗ್ರೀವನು ತುಂಬಿದ ಆತ್ಮಸ್ಥೈರ್ಯದಿಂದ ವಾಲಿಯನ್ನು ಯುದ್ಧಕ್ಕೆ ಕರೆದನು. ಅಣ್ಣ ವಾಲಿ, ಯುದ್ಧಕ್ಕೆ ಬಾ. ನನ್ನ ಮಡದಿಯನ್ನು ನಿನ್ನ ಕೈಯಲ್ಲಿ ಇಟ್ಟುಕೊಂಡು ಕಡು ನೀಚರ ಸಾಲಿಗೆ ಸೇರಿಕೊಂಡೆ. ತಮ್ಮನ ಹೆಂಡತಿ ಎಂಬ ದಯೆಯಿಲ್ಲ, ಧರ್ಮದ ವಿವೇಚನೆಯಿಲ್ಲ. ನನ್ನ ಮೇಲೆ ದ್ವೇಷ ಸಾಧಿಸುತ್ತಿರುವೆ. ಶಕ್ತಿ ಶಾಶ್ವತವೇನಲ್ಲ. ಈಗ ಬಾ, ನಿನ್ನನ್ನು ಮಣ್ಣು ಮುಕ್ಕಿಸುವೆ. ನಿನ್ನ ಹೆಂಡತಿಯ ಓಲೆ ಭಾಗ್ಯ ಮುಗಿಯಿತೆಂದು ತಿಳಿದುಕೋ ಎಂದನು. ಹುಟ್ಟಿನಿಂದಲೇ ಮಹಾಶೌರ್ಯವಂತನಾದ ಕಪಿ ಸಾರ್ವಭೌಮ ವಾಲಿಯು ಸ್ವಲ್ಪವೂ ಜಗ್ಗಲಿಲ್ಲ. ಇದೇನು, ಆಗಾಗ ನನ್ನ ತಮ್ಮನ ಟೊಳ್ಳು ಬೊಬ್ಬೆ ಮುಗಿದುದಲ್ಲ. ಈ ಸಲ ಆತನಿಗಾಗಿ ಶಾಶ್ವತವಾದ ಬುದ್ಧಿ ಕಲಿಸುತ್ತೇನೆ. ಹೀಗೆ ಹೇಳುತ್ತಾ ಅರಮನೆಯಿಂದ ಹೊರಬಂದನು. ಮರು ಆರ್ಭಟಿಸಿದನು. ಹುಬ್ಬು ಗಂಟಿಕ್ಕಿದನು. ಕಣ್ಣಾಲಿ ಕೆಂಪಡರಿದವು. ಮೀಸೆಯ ಮೇಲೆ ಕೈ ಹೋಯಿತು. ದಿಟ್ಟವಾದ ಹೆಜ್ಜೆಗಳನ್ನು ಇಟ್ಟು ಭೂಮಿ ನಡುಗುವಂತೆ ಸುಗ್ರೀವನ ಮೇಲೆ ಹಾರಿದನು. ಪಾಪ, ಒಂದೇಟು ತಡೆದುಕೊಳ್ಳುವ ಶಕ್ತಿ ತಮ್ಮನಲ್ಲಿ ಇರಲಿಲ್ಲ. ವಾಲಿಯು 2 ಕೈಗಳನ್ನೆತ್ತಿ ಸಹೋದರನ ತಲೆಗೆ ಬಾರಿಸಿದನು.
ನೋವನ್ನು ತಡೆಯಲಾರದೆ ಸುಗ್ರೀವನು ಧರಿತ್ರಿ ಮೇಲೆ ಉರುಳಿದನು. ಬಾಯಲ್ಲಿ ನೊರೆಕಾರಿದನು. ರಕ್ತ ಹೊರಸೂಸಿತು. ಸ್ವಲ್ಪ ಹೊತ್ತಿನಲ್ಲಿ ಚೇತರಿಸಿಕೊಂಡು ನೋಡಿದಾಗ ವಾಲಿಯು ನಿರ್ಗಮಿಸಿದ್ದನು. ಮೆಲ್ಲನೆ ಅಲ್ಲಿಂದೆದ್ದು ನೋವನ್ನು ತಾಳಲಾರದೆ ತಡವರಿಸಿ ರಾಮನ ಸಮಕ್ಷಮಕ್ಕೆ ಬಂದನು. ಪುನಃ ರಾಮನಲ್ಲಿ ಮೊರೆ. ರಾಘವ, ದೇವ, ನೀನು ಮಾನವರನ್ನು ಮೀರಿದ ದೇವನೆಂಬುದನ್ನು ಕೇಳಿದ್ದೇನೆ. ಆರ್ಥರನ್ನು ಸಲಹುವವನಂತೆ ಇದೇ ರೀತಿ ಸಲಹುತ್ತಿರುವೆ ಎಂಬುದನ್ನು ಇಂದು ಅರ್ಥ ಮಾಡಿಕೊಂಡೆ. ನಿನ್ನಿಂದ ವಾಗ್ದಾನ ಪಡೆದು ನಾನು ವಾಲಿಯನ್ನು ಕರೆದೆ. ಆದರೆ ಅವನ ಕೈಯಿಂದ ಪೆಟ್ಟು ತಿಂದು ಧರಿತ್ರೆಯ ಮೇಲೆ ಬಿದ್ದಾಗಲೂ ನೀನು ನೋಡಿ ಸುಮ್ಮನೆ ನಿಂತಿದ್ದೆಯಾದರೆ ನೀನೇನು ದೇವನೋ? ನಿನ್ನ ಮನದಲ್ಲಿರುವ ಭಾವವೇನು? ವಿಶ್ವನಾಯಕ, ನಿನ್ನ ಮಾತುಗಳನ್ನು ವಿಶ್ವಾಸದಿಂದ ನಂಬಿದೆ. ವಿಶ್ವಾಸಘಾತಕ ಮಾಡಿದೆಯಲ್ಲವೇ? ಇಲ್ಲಿಂದ ತೆರಳು. ನನ್ನನ್ನು ಕೊಲ್ಲಿಸಲು ನೀನು ಉಪಾಯ ಮಾಡಿದಂತಿದೆ. ನನ್ನ ಮೇಲೆ ಯಾವ ಜನ್ಮದ ಹಗೆಯೋ ನಿನಗೆ? ನನ್ನ ಮೂಲಕ ವಾಲಿಯನ್ನು ಯುದ್ಧರಂಗಕ್ಕೆ ಕರೆಸಿ ನಮ್ಮಿಬ್ಬರ ಕದನದಲ್ಲಿ ಅಕಸ್ಮಾತ್ ಅವನಾಗಿಯೇ ಮರಣವನ್ನು ಪಟ್ಟರೆ ನೀನು ಕೊಂದೆ ಎಂಬ ಪೊಳ್ಳು ಯಶಸ್ವಿಗೋಸ್ಕರ ಹೀಗೆ ಮಾಡಿದೆಯಾ? ಚಕ್ರವರ್ತಿ ವಂಶಕ್ಕೆ ಸೇರಿದವರೆಲ್ಲರೂ ಹೀಗೆಯೇ ಇರುವರೇ? ವಿಶ್ವೇಶ, ನಿನ್ನ ಈಶತ್ವಕ್ಕೆ ನಮಸ್ಕಾರ. ಇಲ್ಲಿಂದ ತೆರಳು ಎಂದನು. ದಾಶರಥಿಯು ಮರ್ಕಟರಾಯನ ವ್ಯಂಗ್ಯದ ಮಾತುಗಳನ್ನು ಮತ್ತು ಮರುಕವನ್ನು ಕಂಡು ಕನಿಕರಗೊಂಡನು. ಆತನನ್ನು ಸಮಾಧಾನ ಮಾಡಲು ಪ್ರಯತ್ನಪಟ್ಟನು. ಅಯ್ಯ, ನನ್ನಲ್ಲಿ ತಪ್ಪೆಣಿಸಬೇಡ. ನಿನ್ನನ್ನು ವಾಲಿಯಿಂದ ಘಾಸಿಗೊಳಿಸುವ ಅಪೇಕ್ಷೆ ನನ್ನಲ್ಲಿದ್ದಿರಲಿಲ್ಲ. ಆದರೇನು ಮಾಡುವುದು? ಕಾಳಗಕ್ಕೆ ನೀವು ಪರಸ್ಪರ ಎದುರುಗೊಂಡಾಗ ಹಿಮಾಲಯವು ಮೇರು ಪರ್ವತದೊಂದಿಗೆ ಮಾರ್ಮಲೆತು ನಿಂತಂತೆ ಕಂಡಿತು. ದೈಹಿಕವಾಗಿ ಯಾವ ವ್ಯತ್ಯಾಸವೂ ನಿಮ್ಮಲ್ಲಿ ಕಾಣುತ್ತಿರಲಿಲ್ಲ. ಎತ್ತರ, ಅಗಲ, ಆಕೃತಿಯಲ್ಲಿ, ಬಣ್ಣದಲ್ಲಿ, ತೋಳ ಅಳತೆಯಲ್ಲಿ ಏನೇನು ಭೇದ ನೋಡದೆ ಅಕಸ್ಮಾತ್ ವಾಲಿಯೆಂದು ಭಾವಿಸಿ ನಿನ್ನನ್ನು ಹೊಡೆದು ಪ್ರಮಾದವಾಗಬಾರದು ಎಂಬ ಉದ್ದೇಶದಿಂದ ತಟಸ್ಥನಾಗಿದ್ದೆ. ಕೊಟ್ಟ ಮಾತಿಗೆ ನಮ್ಮ ಪೂರ್ವಜರು ತಪ್ಪಿಲ್ಲ. ಅದೇ ಮನೆತನದ ಕುಡಿ ನಾನು. ಇಗೋ, ತಮ್ಮನಾದ ಲಕ್ಷ್ಮಣನು ಬಳಿಯಲ್ಲಿರುವ ಗಿಡಗಳಿಂದ ಆಯ್ದು ಗಜ ಪುಷ್ಪಗಳನ್ನು ತಂದಿದ್ದಾನೆ. ಇದರಿಂದಲೇ ನಿರ್ಮಿಸಲ್ಪಟ್ಟ ಮಾಲೆಯನ್ನು ನಿನ್ನ ಕಂಠದಲ್ಲಿ ಧರಿಸಿಕೊ. ಈ ಹಾರದ ಆಧಾರದಿಂದ ನಿನ್ನನ್ನು ಗುರುತಿಸಿ ವಾಲಿಯನ್ನು ವಧಿಸುತ್ತೇನೆ. ದೇವೇಂದ್ರ ಸುತನನ್ನು ಇನ್ನೊಮ್ಮೆ ಗರ್ಜಿಸಿ ಆಹ್ವಾನಿಸು. ನನ್ನ ವಚನದಲ್ಲಿ ಸಂಪೂರ್ಣ ವಿಶ್ವಾಸವನ್ನಿಡು ಎಂದನು. ಈ ಬಾರಿ ಜಯವು ಖಂಡಿತವಾಗಿ ಬರುವುದೆಂದು ಇಮ್ಮಡಿ ಉತ್ಸಾಹದಿಂದ ಕಿಷ್ಕಿಂಧೆಯ ಮಹದ್ವಾರದ ಬಳಿ ಹೋಗಿ ಬೊಬ್ಬಿರಿದು ಕರೆದನು. ಜೊತೆಯಲ್ಲಿರುವ ಸೇನಾ ಪ್ರಮುಖರು ಸಿಕ್ಕ ಪ್ರಜೆಗಳನ್ನು ನೋಯಿಸಿದರು. ಬಳಿಯಲ್ಲಿರುವ ಮರಗಿಡಗಳನ್ನು ತಂದು ಊರನ್ನು ಹಾಳುಗಡವಿದರು. ಕೋಲಾಹಲವೇ ಕೋಲಾಹಲ. ಸುಗ್ರೀವನ ಯುದ್ಧೋತ್ಸಾಹವನ್ನು ವಿವರಿಸುವಂತಿರಲಿಲ್ಲ. ಅಣ್ಣ ಬಾ, ಎಲ್ಲಿರುವೆ? ತಾರೆಯ ಕುಂಕುಮ ಭಾಗ್ಯವನ್ನು ಇವತ್ತಿನ ಬವರ ನಿಶ್ಚಯಿಸಲಿದೆ. ನಿನ್ನ ಅಹಂಕಾರದ ದಿವಸಕ್ಕೆ ಅವಸಾನ ಬಂದಿತು. ಅರಮನೆ ಬಿಟ್ಟು ಹೊರಗೆ ಬಾ ಎಂದು ಗರ್ಜಿಸಿದನು. ಸಹೋದರನ ಮೂದಲಿಕೆಯ ಮಾತುಗಳು ವಾಲಿಯನ್ನು ಬಡಿದೆಬ್ಬಿಸಿದವು. ಮಧ್ಯರಾತ್ರಿಯಲ್ಲಿಯೇ ಶಸ್ತ್ರಾಸ್ತ್ರಗಳನ್ನೆತ್ತಿಕೊಂಡು ಹೊರಟೇ ಬಿಟ್ಟನು. ಪದೇ ಬವರಕ್ಕೆ ಬರಮಾಡಿಕೊಂಡು ಸೋತು ಮಣ್ಣು ಮುಕ್ಕುತ್ತಿರುವ ನಿನ್ನನ್ನು ಇನ್ನಿಲ್ಲದಂತೆ ಮಾಡುತ್ತೇನೆ ಎಂದು ವಾಲಿ ಗುಡುಗುಡಿಸಿದನು. ತಾರೆಯ ಹಿತವಚನ. ಸಾತ್ವಿಯಾದ ತಾರೆಯು ಪತಿಯ ಅಬ್ಬರವನ್ನು ಕಂಡು ವಿಸ್ಮಿತೆಯಾದಳು. ಪ್ರಾತಃ ಸ್ಮರಣಿಯಳಾದ ಆಕೆ ತನ್ನ ಇನಿಯನಿಗೆ ನಮಸ್ಕರಿಸಿದಳು. ಸ್ವಾಮಿ, ಈ ಮಧ್ಯರಾತ್ರಿಯಲ್ಲಿಯೇ ಯಾಕೆ ಅವಸರದಿಂದ ಹೊರಟಿದ್ದೀರಿ? ಮೈದುನನ ಆಟೋಪವನ್ನು ಕೇಳಿದ ನಿಮಗೆ ಕೋಪವು ಮೇರೆ ಮೀರಿದೆ. ಮಳೆಗಾಲದಲ್ಲಿ ಶರವೇಗದಿಂದ ತುಂಬಿ ಹರಿಯುವ ನದಿಯಂತೆ ಆಗಿದ್ದೀರಿ. ಪುನಃ ಬಂದು ನಿಮ್ಮನ್ನು ಕಾಳಗಕ್ಕೆ ಆಹ್ವಾನಿಸುವುದನ್ನು ಕಂಡರೆ ನನಗೇನೋ ಶಂಕೆಯಾಗುತ್ತಿದೆ. ನನ್ನ ಸಂಶಯಕ್ಕೆ ಪೋಷಕವಾಗಿ ಕುಮಾರ ಅಂಗದನು ಕಾಡಿನಲ್ಲಿ ಅಡ್ಡಾಡುತ್ತಿದ್ದಾಗ ಆತನು ಇತರರಿಂದ ಕೇಳಿದ ಸಂಭಾಷಣೆಯನ್ನು ತಿಳಿಸುತ್ತಿದ್ದೇನೆ. ದಶರಥ ಚಕ್ರವರ್ತಿಯ ಜ್ಯೇಷ್ಠ ಪುತ್ರನಾದ ಶ್ರೀರಾಮನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ತಮ್ಮ ಲಕ್ಷ್ಮಣ ಮತ್ತು ಸತಿ ಸೀತೆಯೊಂದಿಗೆ 14 ವರ್ಷದ ವನವಾಸಕ್ಕೆ ಕಾಡಿಗೆ ಬಂದಿರುವನು. ಪಂಚವಟ್ಟಿಯಲ್ಲಿರುವಾಗ ಒಂದು ದಿನ ದುಷ್ಟ ರಾವಣನು ಅಣ್ಣ ತಮ್ಮಂದಿರು ಇಲ್ಲದ ವೇಳೆಯಲ್ಲಿ ಪತಿವ್ರತ ಶಿರೋಮಣಿ ಜಾನಕಿಯನ್ನು ಕದ್ದೊಯ್ದನು. ಆ ದಾನವನ ಸುಳಿವನ್ನು ಹುಡುಕುವುದಕ್ಕೋಸ್ಕರ ಅಲ್ಲಿಂದ ಪಾದ ಬೆಳೆಸಿ ಪಂಪಾ ಸರೋವರದ ಬಳಿ ಬಂದಿರುವರು. ಇದನ್ನು ತಿಳಿದ ಸುಗ್ರೀವನು ಹನುಮಂತನ ಮೂಲಕ ಅವರನ್ನು ಋಷ್ಯಮುಖಕ್ಕೆ ಬರಮಾಡಿಸಿಕೊಂಡು ಗುಪ್ತವಾಗಿ ಅಗ್ನಿಸಾಕ್ಷಿಯಾಗಿ ಮಿತ್ರತ್ವವನ್ನು ಮಾಡಿಕೊಂಡಿದ್ದಾನಂತೆ. ಪರಸ್ಪರರು ತಮ್ಮ ಭಾರ್ಯೆಯನ್ನು ಪಡೆದುಕೊಳ್ಳಲಿಕ್ಕೆ ನೆರವಿನ ಪಣವನ್ನು ತೊಟ್ಟಿದ್ದಾರಂತೆ. ಆ ವಿಚಾರವು ಈಗ ನಮಗೆ ತಿಳಿದಿರುವುದರಿಂದ ಈ ರಾತ್ರಿಯೇ ಆತನಲ್ಲಿ
ಕದನವನ್ನು ಹೂಡುವುದು ಬೇಡ. ಮೇಲಾಗಿ ನೀವು ಮೊಣಕಾಲಿನವರೆಗೆ ಎತ್ತುತ್ತಿದ್ದ ದುದುಂಬಿಯ ಅಟ್ಟೆಯನ್ನು 10 ಯೋಜನ ದೂರಕ್ಕೆ ಎಡಗಾಲಿನ ತುದಿಯಿಂದ ಶ್ರೀರಾಮನು ಎಸೆದಿದ್ದಾನಂತೆ. ಸಪ್ತತಾಳ ವೃಕ್ಷಗಳು ಮತ್ತೊಮ್ಮೆ ಚಿಗುರದಂತೆ ಆತನಿಂದ ಕಡಿಯಲ್ಪಟ್ಟುವು ಎನ್ನುವಾಗ ರೋಮಾಂಚನವಾಗುತ್ತದೆ. ಕೂಲಂಕುಷವಾಗಿ ಪರೀಕ್ಷಿಸೋಣ, ನಾಳೆ ಬೆಳಗಾಗಲಿ. ಈ ರೀತಿ ತಾರೆ ಅಂಗಲಾಚಿ ಬೇಡಿದಳು. ಮೈ ಮನಗಳು ಗರ್ವದಿಂದ ಕುದಿಯುತ್ತಿರುವಾಗ ಹಿತನುಡಿಗಳು ಎಲ್ಲಿ ಕೇಳುತ್ತವೆ? ತಾರೆಯ ಬಿನ್ನಹಕ್ಕೆ ಧಿಕ್ಕಾರವನ್ನು ಗೈದನು. ತಾರಾ ಮನೆ ಬಾಗಿಲಿಗೆ ಬಂದು ಸಿಂಹನಾದ ಮಾಡುತ್ತಿರುವಾಗ ಅಂಜುಬುರುಕನಾಗಿ ಕೈಕಟ್ಟಿ ಕುಳಿತು ಮೀನಾಮೇಷ ಎಣಿಸುವ ಹೇಡಿಯ ಹೆಂಡತಿ ನೀನಲ್ಲ. ಆಗಾಗ್ಗೆ ಬಂದು ಆರ್ಭಟಿಸುವ ಆತನ ಹೋರಾಟವನ್ನು ಒಮ್ಮೆಯೇ ನಿಲ್ಲಿಸುತ್ತೇನೆ. ಹಾವಿನ ಹೆಜ್ಜೆ ಹಾವಿಗಲ್ಲದೆ ಇನ್ನಿತರಿಗೆ ಅರ್ಥವಾಗಲು ಸಾಧ್ಯವಿಲ್ಲ. ವಿಶ್ವಾಸಘಾತುಕನಾದ ಸುಗ್ರೀವನಲ್ಲಿ ಜನ್ಮ ಜನ್ಮಕ್ಕೆ ಹಗೆಯನ್ನು ಸಾಧಿಸುತ್ತೇನೆ. ಅವನ ಬಗ್ಗೆ ನೀನು ಹೇಳುವ ಯಾವ ಮಾತುಗಳು ನನಗೆ ರುಚಿಸುವುದಿಲ್ಲ. ಒಂದು ವೇಳೆ ಅವನು ಈ ಕಿಷ್ಕಿಂಧೆಗೆ ಕಾಲಿರಿಸುವುದಾದರೆ ನನ್ನ ಹೆಣದ ಮೇಲೆ ಹೆಜ್ಜೆಯನ್ನಿಟ್ಟೇ ಬರಬೇಕು. ಜೀವದಲ್ಲಿದ್ದರೆ ಅವನನ್ನು ಬದುಕಲು ಬಿಡಲಾರೆ ಎಂದನು. ಸ್ವಾಮಿ, ಸುಗ್ರೀವನು ಹಾಗೆಯೇ ಇರಲಿ. ಬಂದಿರುವ ರಾಮ ಲಕ್ಷ್ಮಣರು ದೈವಾಂಶ ಸಂಭೂತರು. ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಭೂಭಾರ ಇಳಿಸುವುದಕ್ಕಾಗಿ ಬಂದಿರುವ ಅವತಾರ ಪುರುಷನು. ಮಕ್ಕಳಾಟಿಕೆಯಲ್ಲಿ ಕೈ ಸುಟ್ಟುಕೊಳ್ಳೋ ಬಾರದಲ್ಲವೇ ಎಂದಳು. ಭಾರ್ಯೆ, ಕಾಡ್ಗಿಚ್ಚು ವನವನ್ನು ಆವರಿಸಿತೆಂದಾದರೆ ಮತ್ತೆ ಅಲ್ಲಿ ಬದುಕುವುದೆಂತು? ನಮ್ಮನ್ನು ಕೊಲ್ಲಲು ಬಂದವನು ದೇವರೇ ಆಗಿದ್ದಲ್ಲಿ ನಮ್ಮ ಸಮರವು ಸಫಲವಾಗಲಿಕ್ಕಿಲ್ಲ. ಹೇಡಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಸಿಂಹದಂತೆ ಗರ್ಜಿಸಿ 4 ದಿನದ ಬಾಳುವೆಯನ್ನು ಮಾಡಿದರೆ ಸಾಕು. ನೀನು ವೀರಸತಿ, ನಿಶ್ಚಿಂತಳಾಗಿರು. ಕ್ಷಣಕಾಲದಲ್ಲಿ ಜಯ ವಧುವನ್ನು ನನ್ನವಳನ್ನಾಗಿ ಮಾಡುವೆ ಎಂದನು. ಆಕೆಯಲ್ಲಿ ಧೈರ್ಯವನ್ನು ತುಂಬಿಸಿ ಕೈಗೆ ಸಿಕ್ಕಿದ ಮರಗಳನ್ನು ಹಿಡಿದುಕೊಂಡು ಅನುಜನನ್ನು ಸೋಲಿಸಲು ಧಾವಿಸಿದನು. ಕೈ ಹಿಡಿದ ಪತಿಯು ಹೇಳಿದ ಮಾತನ್ನು ಕೇಳದಿದ್ದರೆ ಅವಳು ಏನು ಮಾಡಬೇಕು? ಎಲ್ಲ ಹೆಂಗಸರಿಗೆ ಆದ ಅವಸ್ಥೆಯೇ ತಾರೆಗೂ ಆಯಿತು. ಮುಖದಲ್ಲಿ ಮೌನ ಆವರಿಸಿತು. ಬೆವರಿನ ಹನಿಗಳು ಕಾಣಿಸಿಕೊಂಡವು. ನೆಲವನ್ನೇ ನೋಡಿ ದೇವರಲ್ಲಿ ತನ್ನ ಸ್ವಾಮಿಗೆ ಜಯವನ್ನು ಬೇಡಿದಳು. ಸರ್ವೇ ಜನೋ ಸುಖಿನೋ ಭವಂತು.